ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಭಾನುವಾರ ಈ ದಿನ ಚತುರ್ಥಿ ಇರ್ತಕ್ಕಂಥ ದಿನ. ನಿಮಗೆ ಗೊತ್ತು, ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಅಂತ. ಇವತ್ತಿನ ದಿನ ವಿಶೇಷವಾಗಿ ಗಣೇಶ ಚತುರ್ಥಿ ನೋಡಿ. ಯಾವಾಗಲೂ ಕೂಡ ವಿಘ್ನ ವಿನಾಶಕ ಪ್ರತಿಯೊಂದು ಪೂಜೆಗೆ ಮೊದಲ ಆದ್ಯತೆಯನ್ನು ನೋಡ್ತಕ್ಕಂಥದ್ದು ಗಣಾಧ್ಯಕ್ಷನಿಗೆ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ದಿನ ಕೆಲವರು ಉಪವಾಸ ವ್ರತಗಳಿದ್ದು ಚಂದ್ರ ಉದಯ ಆದ ನಂತರ ಚಂದ್ರನಿಗೆ ಅರ್ಘ್ಯ ಅಥವಾ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನು ಮಾಡಿ ವ್ರತವನ್ನು ಮುರಿತಕ್ಕಂಥದ್ದು ಇರುತ್ತೆ. ಒಂದು ಸಣ್ಣ ನಿದರ್ಶನ, ಈ ಚತುರ್ಥಿ ಇರ್ತಕ್ಕಂಥ ದಿನದಲ್ಲಿ, ಚತುರ್ಥಿ ಅಂದರೆ ರಿಕ್ತ ತಿಥಿ, ದೂರ ತೊಳೆದು ಹಾಕುವಂಥ, ಅದಕ್ಕೆ ಶುಭ ಕಾರ್ಯಗಳನ್ನೇನು ಮಾಡೋದಿಲ್ಲ. ಈ ಒಂದು ತಿಥಿಯಲ್ಲಿ 4ನೇ ದಿನ ಅಂದರೆ ಪೌರ್ಣಮಿ ಅಥವಾ ಅಮಾವಾಸ್ಯೆ ಆಗಿ 4ನೇ ದಿನಕ್ಕೆ ಬರ್ತಕ್ಕಂಥದ್ದು 4ರ ಸ್ಥಾನ, 4ನೆಯ ತಿಥಿ. ಈ ಸಂದರ್ಭಗಳಲ್ಲಿ ವ್ರತಾಚರಣೆಯನ್ನು ಮಾಡ್ತಕ್ಕಂಥದ್ದು ನನ್ನ ಸಂಕಷ್ಟಗಳು ದೂರ ಆಗಲಿ, ಆದಷ್ಟು ಅಡ್ಡಿ ಆತಂಕಗಳು ದೂರ ಆಗಲಿ ಅಂತ ನಾವು ಶುದ್ಧ ಮನಸ್ಸಿನಿಂದ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಹೌದಲ್ವೋ? ಹೌದು. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಕೆಲವರು ವ್ರತ ಮಾಡ್ತಾರೆ, ಆರೋಗ್ಯದಲ್ಲಿ ಚೆನ್ನಾಗಿರಲಿ ಅಂತ ವ್ರತ ಮಾಡ್ತಾರೆ, ಮಕ್ಕಳಾಗಲಿಲ್ಲ ಅಂತ ವ್ರತ ಮಾಡ್ತಾರೆ, ಮದುವೆ ಆಗಲಿಲ್ಲ ಅಂತ ಚತುರ್ಥಿಯನ್ನು ಮಾಡ್ತಾರೆ. ಅಫ್ಕೋರ್ಸ್ ಆಯಾ ಭಾವಗಳ ಆಯಾ ಮನಸ್ಸಿನ ಅನುಷ್ಠಾನಗಳ ಮೇರೆಗೆ ಇರತಕ್ಕಂಥದ್ದು ಇರುತ್ತೆ. ಗಣೇಶ ಚತುರ್ಥಿ ಭಾನುವಾರ ಈ ದಿನ ಬಂದಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮಗೆ ವಿಶೇಷವಾಗಿ ನಿಮ್ಮ ಏನು ಈ ಒಂದು ಕೋರಿಕೆಗಳು ನೆರವೇರಲಿಕ್ಕೆ ಈ ಒಂದು ಸರಳ ವಿಧಾನವನ್ನು ಮಾಡಿ. ಏನು ಸರಳ ವಿಧಾನ? ಸರ್ವೇ ಸಾಮಾನ್ಯವಾಗಿ ಗಣೇಶನಿಗೆ ಗರ್ಗೆ ಪ್ರಿಯ, ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಚತುರ್ಥಿ ದಿನದಂದು ನೀವು ಕೂರ್ಚ ಅಂತ ಸಿಗುತ್ತೆ ನಿಮಗೆ. ಕೂರ್ಚ ಅಂದರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಕೂರ್ಚ ಅಂದರೆ ಏನು? ಗರಿಕೆಯ ಆಹಾರವನ್ನು ಕೂರ್ಚ ಅಂತ ಕರಿತೀವಿ. ಗುರುಗಳೇ, ಹಾಗಾದರೆ ಬರೀ ಗರಿಕೆಯ ಆಹಾರವನ್ನು ಕೂರ್ಚ ಅಂತ ಕರಿತೀವಾ? ಇಲ್ಲ, ನೆವರ್. ಕೂರ್ಚ ಅಂದರೆ 21 ಗರಿಕೆಯನ್ನು ಇಟ್ಟು 1 ಗಂಟು ಮಾಡ್ತಾರೆ. ಅದೇ ರೀತಿಯಾಗಿ 2ನೇ ಗಂಟು, ಅದೇ ರೀತಿಯಾಗಿ 3, 4 ಇದೇ ರೀತಿಯಾಗಿ ಗಂಟುಗಳನ್ನು ಮಾಡಿ ಆ ಗಂಟುಗಳಿಂದ ಆಹಾರವನ್ನು ಮಾಡ್ತಕ್ಕಂಥದ್ದಕ್ಕೆ 21 ಗರಿಕೆಯ ಕೂರ್ಚ. ಈ ಗರಿಕೆಯನ್ನು ಗಣಪತಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಕೆಲವರ ಪದ್ಧತಿಗಳು ಉಂಟು ಸಹಿತ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾರು ಗಣೇಶ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಿದ್ದೀರೋ, ಖಂಡಿತ ಇದೊಂದು ಸರಳ ವಿಧಾನಗಳನ್ನು ಮಾಡಿ. ಇದು ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯ ಕೊಡುತ್ತೆ. ಸಂಕಲ್ಪ ಸಹಿತವಾಗಿ ನಿಮ್ಮ ಸಂಕಷ್ಟಗಳು ಕೂಡ ನೋಡಿ. ಸಂಕಷ್ಟ ಹರ ಚತುರ್ಥಿಯ ಗಣಪತಿ ವ್ರತ ಸಂಕಷ್ಟ ಹರವನ್ನು ಮಾಡ್ತಕ್ಕಂಥದ್ದು. ಹರ ಅಂದರೆ ಒಡೆದಾಕು ಅಂತ ಭಗವಂತನ ಆ ಒಂದು ಗಣೇಶನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ದಿನವಾಗ್ತದೆ. ಸೊ ಭಾನುವಾರ ಬಂದರೆ ಏನು ಮಾಡಬೇಕು ನಿಮಗೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೀನಿ. ಈ ಒಂದು ವಿಧಾನಗಳನ್ನು ತಾವು ಅನುಸರಣೆಯನ್ನು ಮಾಡಿಕೊಳ್ಳಿ. ಭಾನುವಾರಗಳಂದು ಮಾಡಿದ್ರೆ ಭಾನುವಾರಗಳಂದು ಗಣಪತಿಗೆ ಏನು ವಿಶೇಷವಾಗಿ ನಾವು ಕೊಡಬಹುದು, ಯಾವ ಒಂದು ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿದ್ರೆ ಸ್ವಲ್ಪ ಸಮಸ್ಯೆಗಳು ದೂರ ಆಗ್ತದೆ, ಹಾಗೆ ಶಕ್ತಿಯುತವಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ, ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ಸೊ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಭಾನುವಾರ ಈ ದಿನ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಅತಿಗಂಡ ಯೋಗ ಇರ್ತಕ್ಕಂಥ ಸಮಯ, ಭವ ಹಾಗೆ ಬಾಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 29 ನಿಮಿಷದಿಂದ 7 ಗಂಟೆ 7 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 12 ನಿಮಿಷ ಮಧ್ಯಾಹ್ನದವರೆಗೂ. ಗುಳಿಕ ಕಾಲ ಸಂಜೆ 3 ಗಂಟೆ 50 ನಿಮಿಷದಿಂದ 5 ಗಂಟೆ 29 ನಿಮಿಷದವರೆಗೂ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೂ ಸಹಿತ ಇದು ಕೂಡ ಸಂಜೆ 5 ಗಂಟೆ 23 ನಿಮಿಷದಿಂದ 6 ಗಂಟೆ 17 ನಿಮಿಷದವರೆಗೂ ಉತ್ತಮ ಸಮಯವಲ್ಲ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ನೋಡೋದಾದರೆ ಇದು ಕೂಡ ಬೆಳಗ್ಗೆ 10 ಗಂಟೆ 12 ನಿಮಿಷದಿಂದ 11 ಗಂಟೆ 6 ನಿಮಿಷ ಉತ್ತಮ ಸಮಯವಲ್ಲ.
ಸ್ನೇಹಿತರೆ, ಚಂದ್ರ ಪೂರ್ವಾಷಾಢ ಅಂದರೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನೋಡೋಣ ಯಾರಿಗೆ ಯಾವ ಫಲಗಳಿರುತ್ತೆ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ಲಾಭದ ವಾತಾವರಣವಿದ್ದರೂ ಸಹಿತ ಮಂದಗತಿಯ ಚಾಲನೆಗಳಿರ್ತದೆ. ಬೇಕೋ ಬೇಡವೋ ಅಂತಕ್ಕಂಥದ್ದು ಇರುತ್ತೆ. ಯಾವುದೋ ಕೆಲಸಕ್ಕೆ ಹೋಗ್ಬೇಕಾ, ಹೋಗೋಣ ಬಿಡಪ್ಪ, ಏನು ತೊಂದರೆ. ಎಲ್ಲಾದರೂ ಇದಕ್ಕೆ ಹೋಗ್ಬೇಕಾ, ಮನಸ್ಸಿಲ್ಲ. ಆ ಮನಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ದಿನ. ಹೇಳ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿದೆ. ತಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ, ಬುದ್ಧಿಶಕ್ತಿ ಜ್ಞಾನವನ್ನು ಶುದ್ಧವಾಗಿಟ್ಕೊಳ್ಳಿ. ಇಲ್ಲಿ ಬೇಕಾಗಿರತಕ್ಕಂಥದ್ದು ಮೇಷರಾಶಿಯವ್ರಿಗೆ ಅದೇ ಅವಶ್ಯಕ. ಮಂತ್ರವನ್ನು ಹೇಳಿ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಈ ಮಂತ್ರ ಸ್ವಲ್ಪ ಜ್ಞಾನ ವೃದ್ಧಿಯನ್ನು ಮಾಡುತ್ತೆ. ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಈ ದಿನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯ ಚಾಲನೆಯೇ ನಡೀತದೆ. ತಾವು ಸುಖವನ್ನು ಅಪೇಕ್ಷೆಯನ್ನು ಪಡ್ತೀರಿ. ಈ ದಿನ ಆ ಸುಖ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಸಾಧ್ಯವಾದಷ್ಟು ಕೂಡ ನೀವು ಸದೃಢತೆಯನ್ನು ಕಳ್ಕೊಳ್ಳಿ. ಯಾವುದೇ ಏನೇ ಮೇಷರಾಶಿ ಹೆಂಗೆ ಅಂದರೆ ಇವತ್ತಿನ ದಿನ ಏನು ನಾನು ಅಂತಕ್ಕಂಥದ್ದು ಸ್ವಲ್ಪ ಆಗುತ್ತೆ. ಮನೆಯಲ್ಲಿ ನನ್ನ ಮಾತೇ ನಡಿಬೇಕು ಅಂತಕ್ಕಂಥ ವಾದ ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇದನ್ನು ತೋರಿಸುತ್ತೆ. ಆ ಥರದ ಭಾವಗಳನ್ನು ಕಡಿಮೆ ಮಾಡಿಕೊಂಡ್ರೆ ಈ ದಿನ ಬ್ಯೂಟಿಫುಲ್ ಆಗಿರುತ್ತೆ, ಖಂಡಿತ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರ ನೋಡೋಣ ನೋಡಿ. ವೃಷಭ ರಾಶಿಯವ್ರಿಗೆ ಮೊದಲೇ ಇಂಪಾರ್ಟೆಂಟು ನಾನು ಹೇಳ್ತಕ್ಕಂಥದ್ದು ಈ ದಿನ ಮಾತುಗಳ ಬಗ್ಗೆ ಹಿಡಿತವನ್ನು ಸಾಧಿಸಿ. ಇದು ಭಾಳ ಮುಖ್ಯ. ಕಮ್ಯುನಿಕೇಷನ್ಸ್ ಅಂತ ಕರಿತೀವಿ. ಈ ಕಮ್ಯುನಿಕೇಷನ್ ಬಗ್ಗೆ ಹಿಡಿತ ಅವಶ್ಯಕವಾಗಿ ಸಾಧಿಸಿದ್ರೆ ಮಾತ್ರ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಇರುತ್ತೆ. ಇಲ್ಲಾಂದರೆ ಈ ದಿನ ಖಂಡಿತವಾಗಿರಲ್ಲ. ಏನೋ ಬಾಯಿಗೆ ಬಂದಿದ್ದೆಲ್ಲ ಕಮ್ಯುನಿಕೇಟ್ ಮಾಡಿದ್ರೆ ಸ್ಪಾಯ್ಲ್ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯ ವಾತಾವರಣ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಆದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಯಾವುದೇ ದಾಖಲಾತಿಗಳಾಗಿರ್ಬೋದು, ಯಾವುದೇ ಒಂದು ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ತಮ್ಮ ಯಾವುದೇ ಕಾರ್ಯಗಳಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಇಟ್ಟು ಕೆಲಸವನ್ನು ಮಾಡತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗ್ತಕ್ಕಂಥದ್ದು ಇರ್ತದೆ. ಅಶ್ರದ್ಧೆ ಮಾಡಬೇಡಿ, ಸ್ವಲ್ಪ ಸೋಂಬೇರಿತನವನ್ನು ಮಾಡಬೇಡಿ. ಸಣ್ಣ ಪುಟ್ಟ ಪ್ರಯಾಣದಲ್ಲಿ ವಿಳಂಬ ಕಂಡರೂ ಸಹಿತ ಇನ್ನೊಮ್ಮೆ ಪ್ರಯತ್ನ, ಅದು ಸಕ್ಸಸ್ ರೇಟ್ ಸಿಗುತ್ತೆ. ವೃಷಭ ರಾಶಿಯವ್ರಿಗೆ ನೀವು ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ವೃಷಭ ರಾಶಿ ನೀವು ಸಹಿತವಾಗಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಾಗಬೇಕು ಅಂದರೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಹಾಗೆ ಮಿಥುನ ರಾಶಿಯವರ ನೋಡೋಣ. ಮಿಥುನ ರಾಶಿಯವ್ರಿಗೆ ಹೇಗಿರುತ್ತೆ ಈ ದಿನ? ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹಣಕಾಸಿನ ಮೇಲೆ, ಕುಟುಂಬದ ಮೇಲೆ, ತಮ್ಮ ಕೆಲಸದ ಮೇಲೆ ಸ್ವಲ್ಪ ಶ್ರದ್ಧೆ ಅವಶ್ಯಕ. ಕೆಲವೊಂದು ಸರಿ ನಿಮ್ಮ ಮಾತುಗಳೇ ಬರದ ಹಾಗೆ ಆಗ್ತಕ್ಕಂಥ ಸಾಧ್ಯತೆಗಳೇ ಬರ್ಬೋದು. ಅಂದರೆ ಏನು, ಅಯ್ಯೋ ಬಿಡಪ್ಪ, ಯಾಕೋ ಇಂಥ ಕೆಲಸ ಮಾಡಿದೆ, ಈ ಥರದ ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬತೆ ಆಗ್ಬೋದು. ಸೊ ಮಿಥುನ ರಾಶಿ ಆದಷ್ಟು ಕೂಡ ನೀವು ನಿಮ್ಮ ಫ್ಯಾಮಿಲಿ ಡಿಪೆಂಡೆನ್ಸಿ ಇದ್ದಾಗ, ಈಗಲೇ ಹೇಳ್ತೀನಿ, ಫ್ಯಾಮಿಲಿ ಡಿಪೆಂಡೆನ್ಸಿ ಅಂದರೆ ನಿಮ್ಮ ಸಪೋರ್ಟಿವ್ ಡಿಪೆಂಡೆನ್ಸಿ ಇದ್ದಾಗ ಅವರು ಖಂಡಿತವಾಗಿ ನೆಗ್ಲೆಕ್ಟ್ ಮಾಡ್ತಾರೆ ನೋಡಿ. ಅದೇ ಥರ ಸ್ವಲ್ಪ ಒಂದು ರೀತಿಯಾದಂಥ ಅವಘಡಗಳು ನಡೀತದೆ. ಕೇವಲ ಮಿಥುನ ರಾಶಿ ಇರ್ತಕ್ಕಂಥವ್ರಿಗೆ ನಿಮ್ಮ ಸಂಗಾತಿಯ ಬಲವನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನು ಹೇಳ್ತಕ್ಕಂಥದ್ದು ಖಂಡಿತ 100ಕ್ಕೆ 100 ಭಾಗ ಸತ್ಯ. ನಿಮ್ಮ ಸಂಗಾತಿಯ ಬಲವನ್ನು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಶುಭದಾಯಕವಾಗ್ತದೆ. ಏಕೆಂದರೆ ಸಪ್ತಮಾಧಿಪತಿ 2ರಲ್ಲಿ ಹಸ್ತಂಗತನಾಗಿದ್ದಾರೆ. ಅವರ ಬಲ ಬೇಕು ನಿಮಗೆ, ಕುಟುಂಬದ ಬಲಕ್ಕಿಂತ. ಅದು ಎರಡೂ ಕೂಡ ನಿಮಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ. ಗುರುರಾಯನ ನಾಮಸ್ಮರಣೆ ಮಿಥುನ ರಾಶಿಯವರು ಮಾಡ್ಕೊಳ್ಳಿ, ಖಂಡಿತವಾಗಿ ಚೆನ್ನಾಗಿರುತ್ತೆ. ಸೊ ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವ್ರಿಗೂ ಅದೇ ಸಮಸ್ಯೆ. ಏನಪ್ಪ, ನನ್ನಿಂದ ಕೆಲಸ ಆಯಿತು, ನಾನು ಮಾಡಿದೆ, ಅಥವಾ ಹಾಳಾಯಿತು, ನನ್ನಿಂದ ಆಗಲಿಲ್ಲ, ಈ ಥರದ್ದೆಲ್ಲ ಬರ್ತದೆ ಕಟಕ ರಾಶಿಯವ್ರಿಗೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಕೋಪ ಇದು ವೆರಿ ಡೇಂಜರಸ್ ಡೇಂಜರಸ್ ನಿಮಗೆ ಕೋಪ ಅಂತಕ್ಕಂಥದ್ದು ಇವತ್ತಿನ ದಿನ. ಆದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಾರ್ಥ ಬುದ್ಧಿಯನ್ನು ತ್ಯಾಗವನ್ನು ಮಾಡಿಕೊಳ್ಳಿ. ವಿಶಾಲ ಮನೋಹೃದಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಈ ದಿನದ ತತ್ವ. ಇದಕ್ಕಿದ್ದಾಗೆ ನಿಂದನೆಗಳು ಕೆಲವೊಂದು ಸಾರಿ ಬರ್ತಕ್ಕಂಥದ್ದು ಇರುತ್ತೆ. ಆ ನಿಂದನೆಗಳಿಗೆ ಕಿವಿ ಕೊಡಬೇಡಿ. ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಸ್ವಲ್ಪ ನಿಮಗೆ ಶುಭವನ್ನು ತಂದುಕೊಡುತ್ತೆ, ಹಾಗೆ ಧೈರ್ಯವನ್ನು ತಂದುಕೊಡುತ್ತೆ. ಆದರೆ ಅಡ್ಡಿ ಆತಂಕಗಳನ್ನು ದೂರ ಮಾಡ್ತಕ್ಕಂಥದ್ದು ಇರುತ್ತೆ. ಎಕ್ಸ್ಪೆಷಲಿ ಕಟಕ ರಾಶಿಯಲ್ಲಿರ್ತಕ್ಕಂಥವರು
ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿ, ಖಂಡಿತವಾಗಿ ಮಾಡಿ. ಆ ದಾಸವಾಳದ ಒಂದು ಪುಷ್ಪವನ್ನು ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವಶ್ಯಕ. ಸಿಂಹರಾಶಿಯ ಫಲಾಫಲ ಹೇಗೆ ನೋಡಿ, ಸಿಂಹರಾಶಿಯವ್ರಿಗೆ ಅಫ್ಕೋರ್ಸ್ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಹೇಗೆ ತಾವು ನಿಭಾಯಿಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಆರೋಗ್ಯದ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಈ ದಿನ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ದಿನ. ಯಾರು ಸಮಸ್ಯೆಯನ್ನು ಕೊಡ್ತಾರೋ ಅವ್ರು ಅಸ್ತಂಗತನಾಗಿರೋದ್ರಿಂದ ನಿಮ್ಗೆ ಇನ್ನಷ್ಟು ಶುಭ ಫಲ ಪ್ರಾಪ್ತಿ ಆಗ್ತದೆ, ಲಾಭದಲ್ಲಿ ಬರ್ತದೆ. ಬಟ್ ಏನಪ್ಪ, ಲಗ್ನಾಧಿಪತಿ 12ರಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಇರುತ್ತೆ. ದಾಂಪತ್ಯದ ವಿಚಾರ, ಎದುರಾಳಿಯ ವಿಚಾರ ಇವೆಲ್ಲ ಸುಖಮಯವಾಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ. ಖಂಡಿತವಾಗಿ ಚೆನ್ನಾಗಿದೆ. ಎಂಜಾಯ್ ದ ಡೇ, ಎಂಜಾಯ್ ಮಾಡಿ, ಇದೇನು ಚೆನ್ನಾಗಿದೆ, ತೊಂದರೆ ಅಂದರೆ ಅರ್ಥಾತ್ ಸುಖ ಶಾಂತಿ ಅಂದರೆ ಅಟ್ಲೀಸ್ಟ್ ಒಂದು ನೆಮ್ಮದಿ ಇರತಕ್ಕಂಥ ದಿನವಾಗ್ತದೆ, ತೊಂದರೆ ಇಲ್ಲ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ, ಇನ್ನೇನು ಕೈಗೆ ಬಂದಿರತಕ್ಕಂಥದ್ದು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದಾಗುತ್ತೆ. ಇನ್ನೇನು ಕೆಲಸ ಎಲ್ಲ ಮಾಡಿದೆ, ಆದರೂ ಕೂಡ ಸರಿಯಾದಂಥ ನನಗೆ ಒಂದು ಪ್ರಶಂಸೆ, ಸಂಬಳ ಮತ್ತೊಂದು ಏನು ಒಂದು ಹಣಕಾಸು ಸಿಗಲಿಲ್ಲ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಕನ್ಯಾ ರಾಶಿ ದಾಂಪತ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಅಸಡ್ಡೆತನ ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೆಯುತ್ತೆ. ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಖಂಡಿತ ಚೆನ್ನಾಗಿರ್ತೀರ. ಅದೇ ರೀತಿಯಾಗಿ ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ, ತುಲಾರಾಶಿಯವರು ಕೆಲಸದಲ್ಲಿ ಅಸಡ್ಡೆತನ ತೋರಿಸುತ್ತೆ ಇವತ್ತು. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಿಮ್ಮ ಸ್ಥಾನದ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಇರ್ತದೆ. ಕೆಲಸದ ವಿಚಾರ ನಾನು ಹೇಳಿದಾಗೆ ಕೆಲಸದಲ್ಲಿ ಅಸಡ್ಡೆತನ ತೋರಿಸಿದ್ರೆ ಖಂಡಿತವಾಗಿ ನಿಮಗೆ ಸಮಸ್ಯೆ ಬರುತ್ತೆ. ಅಫ್ಕೋರ್ಸ್ ನಿಮ್ದೇನು ಇವತ್ತು ಪ್ರಿಯಾರಿಟಿ ಆಫ್ ವರ್ಕ್ ಇದೆಯೋ ಅದನ್ನು ಕರೆಕ್ಟಾಗಿ ಮಾಡಿ ಮುಗಿಸಿ ತುಲಾರಾಶಿಯವ್ರಿಗೆ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಪ್ರಯತ್ನದಲ್ಲಿ ಸೋತೆ ಅಂತಕ್ಕಂಥದ್ದನ್ನು ತಾವಿವತ್ತು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನ ಗೆಲ್ತೀರ. ಇವತ್ತಿನ ದಿನ ಓಂ ಗುಂ ಗುರವೇ ನಮಃ ಮಂತ್ರವನ್ನು ಹೇಳಿದ್ರೆ ಹೆಸರು ಕೀರ್ತಿ ಪ್ರತಿಷ್ಠೆ, ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆ ಬರುತ್ತೆ, ಅಭಿವೃದ್ಧಿ ಕಾಣತಕ್ಕಂಥದ್ದು ಇರುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ, ಸೋಂಬೇರಿತನ ಹಾಳು ಮಾಡುತ್ತೆ ನಿಮ್ಮನ್ನು. ಹಾಗೆ ಅತಿಯಾದಂಥ ಕೋಪನೂ ಸಮಸ್ಯೆಯನ್ನು ಮಾಡುತ್ತೆ. ಯಾವುದೇ ಕನ್ಸಿಸ್ಟೆನ್ಸಿ ಆಫ್ ಮೈಂಡ್ ಇರೋಲ್ಲ, ಮೈಂಡೇ ಸ್ವಲ್ಪ ಹಾರಾಟದಲ್ಲಿರುತ್ತೆ. ನಿರ್ಧಾರಗಳು ತಪ್ಪಾದರೆ ನಿಮಗೆ ಈ ದಿನ ಅಷ್ಟು ಉತ್ತಮತೆ ಇರೋದಿಲ್ಲ. ವೃಶ್ಚಿಕ ರಾಶಿಯವರು ಮೊದಲು ಈ ದಿನ ನೀವು ಎಚ್ಚೆತ್ಕೋಬೇಕು. ಖಂಡಿತ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ನಾನವನ್ನು ಮಾಡಿ. ತುಂಬ ಯಾರ ಮೇಲೆ ಡಿಪೆಂಡೆಂಟ್ ಆಗಿರಬೇಡಿ. ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು ಈ ದಿನ ಮಾತ್ರ ನಿಮಗೆ ಶುಭವನ್ನು ತರುತ್ತೆ. ಕೆಲಸ ಕಾರ್ಯಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೀತಕ್ಕಂಥದ್ದಿದೆ, ಒಂದು ಸಾಧಾರಣ ಆಗಿರ್ತಕ್ಕಂಥ ಡೇ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ, ಯೂಶಲಿ ಭೂಮಿಯ ವಿಚಾರದಲ್ಲಿ ಖಂಡಿತವಾಗಿ ಶುಭವಿದೆ, ತೊಂದರೆ ಇಲ್ಲ. ಬಟ್ ಈ ಸಹೋದರ ನಡುವಿನ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಕಾಣ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಖಂಡಿತ ಧನುರಾಶಿಯವರಿಗೆ ಚೆನ್ನಾಗಿದೆ. ಆದರೆ ನೀವು ಭಾಳ ಮುಖ್ಯವಾಗಿ ಆತುರದ ನಿರ್ಧಾರ ಅಥವಾ ಧನುರಾಶಿಯವರು ಅನ್ನೆಸೆಸರಿ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಬೇರೆಯವ್ರೊಟ್ಟಿಗೆ ಇಟ್ಕೊಳ್ಳೋದು ಬೇಡ. ಇದೆ ಧನುರಾಶಿಯವರು ಅಂತಕ್ಕಂಥವ್ರು ಸ್ವಲ್ಪ ಸಮಾಧಾನ ನಿಮಗೂ ಅವಶ್ಯಕವಾಗಿರ್ತಕ್ಕಂಥ ಇರುತ್ತೆ. ಸುಮ್ಮನೆ ಅನ್ನೆಸೆಸರಿಯಾಗಿ ಫೈರ್ ಆಗ್ತೀರಾ, ಅದನ್ನು ಕಡಿಮೆ ಮಾಡಿ. ಗುರು ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗೆ, ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಡಿಲೇಡ್ ಆಗುತ್ತಿದ್ದೀರ. ದಾಂಪತ್ಯದ ಸುಖ ಕಡಿಮೆ ಆಗುತ್ತೆ. ಮಕರ ರಾಶಿ ಎಸ್ಪೆಷಲಿ ತಮ್ಮ ವಸ್ತುಗಳ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅಗತ್ಯ. ಯಾವುದೇ ಎದುರಾಳಿಯ ವಿಚಾರದಲ್ಲಿ ಮಾತುಕತೆಗಳು, ಅಗ್ರಿಮೆಂಟು ಮತ್ತೊಂದು ಮಾಡ್ಕೊಳ್ತಿದ್ದೀವಿ ಅಂದರೆ ಈ ದಿನ ಒಂದು ಯೂಶಲಿ ಅದರ ಬಗ್ಗೆ ಸರಿಯಾದಂಥ ಆಲೋಚಿಸಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಬರ್ತಕ್ಕಂಥವರೆಲ್ಲ ಮಕರ ರಾಶಿಗೆ ಇವತ್ತಿನ ಒಂಥರ ಗೋಮುಖ ವ್ಯಾಘ್ರಗಳಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಅವಶ್ಯಕ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೆಯುತ್ತೆ, ತೊಂದರೆ ಇಲ್ಲ. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗೆ, ಕುಂಭರಾಶಿಯವ್ರಿಗೆ ನೋಡಿ ಕೆಲಸನೇ ಮಾಡಿರಲ್ಲ, ಸುಮ್ಮನೆ ನಾನು ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಸಾಲದ ಒತ್ತಡ ಕೂಡ ಇರತಕ್ಕಂಥ ದಿನವಾಗ್ತದೆ. ಬಟ್ ಏನು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಈ ದಿನ ಮಾಡಿ ಮುಗಿಸಿ, ಒಳ್ಳೆಯದನ್ನು, ಕೆಟ್ಟದ್ದಲ್ಲ. ಅದು ಸ್ವಲ್ಪ ನಿಮಗೆ ಶುಭದಾಯಕವಾಗ್ತಕ್ಕಂಥದ್ದಿರುತ್ತೆ. ಯಾವುದೇ ಕೆಲಸ ಆಗಿರ್ಬೋದು ಈ ದಿನ ಕುಂಭರಾಶಿಯವರು
ಅಫ್ಕೋರ್ಸ್ ನಾನು ಇದನ್ನು ಮಾಡಬೇಕು ಅಂತಕ್ಕಂಥದ್ದಿದ್ದರೆ ಖಂಡಿತವಾಗಿ ಮಾಡಿ ಮುಗಿಸಿ, ಲಾಭದಾಯಕವಾಗುತ್ತೆ. ಜಸ್ಟ್ ಸಿಂಪಲ್ ಮೆಥಡ್ ಹೇಳಪ್ಪ ಅಂದರೆ ನಿಮ್ಮ ಮನಸ್ಸು ಭಾಳ ಮುಖ್ಯ. ಈಗೇನು ಈಗ ಮನಸ್ಥಿತಿ ಮಾಡೋಣ ಅಂತ ಬೆಳಗ್ಗೆ ಅಂದ್ಕೊಳ್ತೀರಾ, ಅಲ್ಲಿ ಸ್ವಲ್ಪ ಹೊತ್ತಾಗ್ತಲೇ ಬಿಡಪ್ಪ ನಾಳೆ ಮಾಡೋಣ ಅಂದ್ಕೊಳ್ತೀರ. ದಿಸ್ ಈಸ್ ದ ಡಿಫಾಲ್ಟ್ ಆಫ್ ಕುಂಭರಾಶಿ. ಇವತ್ತಿನ ದಿನ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಈ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಶುಭವಾಗ್ತದೆ. ತಾವು ಕೂಡ ಹಣೆಯಲ್ಲಿ ಅರಿಶಿಣವನ್ನು ಅಂದರೆ ಅದೇ ಚಂದ್ರವನ್ನು ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ. ಮಂತ್ರವನ್ನು ಹೇಳಿ, ಗುರುವಿನ ಮಂತ್ರ ಇನ್ನಷ್ಟು ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ ನೋಡಿ. ಮೀನರಾಶಿಯವರಿಗೆ ಸ್ವಲ್ಪ ಯಾರೊಟ್ಟಿಗೂ ಬೆರೆಯೋದಿಲ್ಲ. ನೀವೊಂದು ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿದ್ದೀರಿ ಅಂದರೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಬರುತ್ತೆ. ಅದರಿಂದ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಮಕ್ಕಳ ಚಿಂತನೆಗಳನ್ನು ಸ್ವಲ್ಪ ಮಾಡ್ತೀರಾ. ಅಧಿಕವಾಗಿರ್ತಕ್ಕಂಥ ಕೋಪ ಈ ದಿನ ಸ್ವಲ್ಪ ಹಣಕಾಸಿನಲ್ಲಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಮೀನರಾಶಿ ಸಾಧ್ಯವಾದಷ್ಟು ನಿಮ್ಮ ಹಣ ಕೆಲಸದ ಬಗ್ಗೆ ಸ್ವಲ್ಪ ಶ್ರದ್ಧೆಯನ್ನು ವಹಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಅಷ್ಟೇ ಅವಶ್ಯಕವಾಗ್ತದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಉತ್ತಮವಾಗಿದ್ದರೂ ಸಹಿತವಾಗಿ ನೆಗ್ಲಿಜಿಯನ್ಸಿ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ. ಹಾಗಾಗಿ ಗುರುವಿನ ಅಷ್ಟೋತ್ತರ ನಿಮಗೆ ಶುಭದಾಯಕವಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ. ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಗಣೇಶ ಚತುರ್ಥಿ ಇದೆಯಲ್ವಾ. ಗಣೇಶ ಚತುರ್ಥಿಗೆ ವಾರವಾದ್ದರಿಂದ ಸಂಕಷ್ಟಗಳು ದೂರ ಆಗಲಿ ಅಂದರೆ ನೋಡಿ, ನೀವು ಏನು ಈ ಕೂರ್ಚ ಅಥವಾ ಗರಿಕೆ ಹಾರವನ್ನು ಕಟ್ತಿರಲ್ವಾ, ಆ ಗರಿಕೆ ಹಾರದ ಜೊತೆ ನೀವು ಈ ಎಕ್ಕದ ಹೂವನ್ನು ಸೇರಿಸಿ ಕಟ್ಟಿ. ಗುರುಗಳು ಎಷ್ಟಿರಬೇಕು ಅಂತಕ್ಕಂಥ ವಿಚಾರದ ಬೇಡ, ಎಕ್ಕದ ಹೂವು ಇರಬೇಕಾದ್ರಲ್ಲಷ್ಟೇ. ಎಕ್ಕದ ಹೂವನ್ನು ಕಟ್ಟಿ ಗಣಪತಿಗೆ ತಾವು ಅರ್ಪಣೆಯನ್ನು ಮಾಡಿ ಸಂಕಷ್ಟಗಳು ದೂರ ಆಗಲಿ, ಹಾಗೆ ಅಭಿವೃದ್ಧಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ನಿಮ್ಮ ಸಂಕಷ್ಟದಲ್ಲಿ ರಿಡಕ್ಷನ್ ಸಿಗುತ್ತೆ. ಅಟ್ಲೀಸ್ಟ್ ಒಂದು ದಾರಿದೀಪವಾಗಿ ಮಾರ್ಗದರ್ಶನವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.